ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ದೃಷ್ಟಿ ಮತ್ತು ಡಯಾಬಿಟಿಸ್ ಈ ಕುರಿತು ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಇವರಿಂದ ಮಾಹಿತಿ. ನಮಸ್ಕಾರಗಳು. ಇಂದಿನ ಈ ಆಕಾಶವಾಣಿ ಭದ್ರಾವತಿಯ ಆಯೋಜಕರು ಆಯೋಜಿಸಿದಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತೇನೆ. ನಾನು ಡಾಕ್ಟರ್ ಭಾರತಿ ಚಂದ್ರಕಾಂತ್, ಕಣ್ಣಿನ ತಜ್ಞರು, ಶಿವಮೊಗ್ಗ. ಇಂದು ನಾನು ಮಾತಾಡಲಿಕ್ಕೆ ಕೊಟ್ಟಿರುವಂಥ ನನಗೆ ಒಂದು ಟಾಪಿಕ್ ಅಂದರೆ ದೃಷ್ಟಿ ಮತ್ತು ಡಯಾಬಿಟೀಸ್ ಅಂತ ಹೇಳಿ. ಡಯಾಬಿಟೀಸ್ ಮೆಲೈಟಸ್ ಕಾಯಿಲೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರೂ ಅದರಿಂದ ಚಿರಪರಿಚಿತರೇ. 20 ವರ್ಷಗಳ ಮೊದಲು ನಾವು ಓದುವಾಗ ಏನು ಹೇಳ್ತಾ ಇದ್ರು? ಡಯಾಬಿಟೀಸ್ ಅನ್ನುವಂಥದ್ದು ಶ್ರೀಮಂತರಿಗೆ ಮಾತ್ರ ಬರುವ ಕಾಯಿಲೆ, ತುಂಬ ಸ್ಥಿತಿವಂತರಿಗೆ ಬರುತ್ತೆ ಎಂದು. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಮನೆಗಳಲ್ಲಿ, ಸಿಟಿಯಲ್ಲಿ ಮತ್ತು ಯಾವುದೇ ಒಂದು ಸ್ಥಾನದಲ್ಲೂ ಕೂಡ ಈ ಡಯಾಬಿಟೀಸ್ ಮಲೈಟಸ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಹೊರಹೊಮ್ಮಿದೆ. ಭಾರತ ಇಂದು ಡಯಾಬಿಟಿಸ್ ಮೆಲೈಟಸ್ಸಿನ ಕ್ಯಾಪಿಟಲ್ ಸಿಟಿಯಾಗಿ ಹೇಳಲ್ಪಡ್ತಾ ಇದೆ ಅಂದರೆ ಅತಿಶಯೋಕ್ತಿ ಆಗಲಾರದು. ಡಯಾಬಿಟಿಸ್ ಮೆಲೈಟಸ್ ಅನ್ನುವಂಥದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ನಿಂದ ಬರುವುದು ಅಥವಾ ಇನ್ಸುಲಿನ್ ಡೆಫಿಷಿಯನ್ಸಿಯಿಂದ ಬರುವ ಕಾಯಿಲೆ. ತಂದೆ ತಾಯಿಗಳಿಗೆ ಇದ್ದು ಅದರಿಂದ ಮಕ್ಕಳಿಗೆ ಬಂದಿರಬಹುದು, ಇಲ್ಲ ಅವರದೇ ಆದಂಥ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿ ಹೊರಹೊಮ್ಮಿರ್ಬೋದು. ಅಂದರೆ ಒಬೆಸಿಟಿ, ಟೆನ್ಷನ್ನಿಂದ ಅಥವಾ ಲೈಫ್ ಸ್ಟೈಲಿನಿಂದ ಬರುವಂಥ ಒಂದು ಒತ್ತಡದ ಕಾಯಿಲೆಯಿಂದ ಇದು ಆಗಿರಬಹುದು. ಎಲ್ಲರೂ ತಿಳಿದ ಹಾಗೆ ಡಯಾಬಿಟಿಸ್ ಮೆಲೈಟಸ್ ಅಂದರೆ ಶುಗರು ಜಾಸ್ತಿ ಇರುತ್ತೆ, ಸಾಕು ಅದಕ್ಕೆ ಮಾತ್ರೆ ತೆಗೆದುಕೊಂಡ್ಬಿಡೋಣ, ಆರಾಮಾಗ್ಬಿಡುತ್ತೆ ಅನ್ನುವಂಥ ಒಂದು ಭಾವನೆ. ಯಾಕೆ ಅಂದರೆ ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಿಸ್ತಾ ಇದೆಯಲ್ಲ, ಅದಕ್ಕೋಸ್ಕರ. ಇಲ್ಲ, ಡಯಾಬಿಟಿಸ್ ಮೆಲೈಟಸ್ ನಾವು ತಿಳಿದುಕೊಂಡಷ್ಟು ಸುಲಭವಾಗಿಲ್ಲ. ಅದು ತನ್ನದೇ ಆದಂಥ ಕಾಂಪ್ಲಿಕೇಶನ್ನಿಂದ ನಮ್ಮಲ್ಲಿ ಎಚ್ಚರಿಕೆ ಗಂಟೆಯನ್ನು ಬಾರಿಸುತ್ತೆ. ಎಷ್ಟೊಂದು ಕಾಂಪ್ಲಿಕೇಶನ್ಗಳನ್ನು ನಾವು ಡಯಾಬಿಟಿಸ್ ಮೆಲೈಟಸಲ್ಲಿ ನೋಡ್ತೀವಿ. ಅದಕ್ಕಾಗಿಯೇ ಇಂದಿನ ಈ ಒಂದು ಟಾಪಿಕ್ ಡಯಾಬಿಟಿಸ್ ಮತ್ತು ದೃಷ್ಟಿ ಅಂತ ಹೇಳಿ. ಡಯಾಬಿಟಿಸ್ನಿಂದಾಗಿ ನಮಗೆ ಕಣ್ಣಿಗೆ ಡಯಾಬಿಟಿಕ್ ರೆಟಿನೋಪತಿ ಅನ್ನುವಂಥ ಕಾಯಿಲೆಯನ್ನು ನಾವು ನೋಡ್ತೇವೆ. ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ನರತಂತುಗಳಿಗೆ ಆಗುವಂಥ ತೊಂದರೆಗಳು. ಡಯಾಬಿಟಿಕ್ ನೆಫ್ರೋಪತಿ ಅಂದರೆ ನಮ್ಮ ಕಿಡ್ನಿಯಲ್ಲಿರುವಂಥ ಅಂಶಗಳಿಗೆ ತೊಂದರೆ ಆಗುವಂಥದ್ದು. ಡಯಾಬಿಟಿಕ್ ಡರ್ಮೋಪತಿ ಅಂದರೆ ಚರ್ಮಕ್ಕೆ ಆಗುವ ತೊಂದರೆ. ಡಯಾಬಿಟಿಕ್ ಕಾರ್ಡಿಯೋಪತಿ ಅಂದರೆ ಹಾರ್ಟಿಗೆ ತೊಂದರೆಯನ್ನು ಕೊಡುವಂಥದ್ದು. ಹೀಗೆ ಸಣ್ಣ ಸಣ್ಣ ಸೂಕ್ಷ್ಮ ರಕ್ತನಾಳಗಳಿಗೆ ಇದು ತನ್ನ ಬಾಧೆಯನ್ನು, ತೊಂದರೆಯನ್ನು ಒದಗಿಸಿ ಅದರಿಂದ ಕಾಂಪ್ಲಿಕೇಶನ್ಗಳನ್ನು ಉಂಟು ಮಾಡುತ್ತೆ. ಎಷ್ಟೋ ಜನ ತಮ್ಮ ಕಾಲುಗಳನ್ನು ಕಳೆದುಕೊಂಡಿದ್ದಾರೆ, ಬೆಟ್ಟುಗಳನ್ನು ಕಳೆದುಕೊಂಡಿದ್ದಾರೆ. ವೆಟ್ ಗ್ಯಾಂಗ್ರೀನ್ ಆಗಿಬಿಟ್ಟು ಆಂಪ್ಯುಟೇಷನ್ ಆದಂಥ ಒಂದು ಪರಿಸ್ಥಿತಿ. ಇನ್ನು ಕಿಡ್ನಿಯ ತೊಂದರೆಯಿಂದಾಗಿ ಎಷ್ಟು ಜನರಿಗೆ ಇಂದು ನಾವು ಡಯಾಲಿಸಿಸನ್ನು ಮಾಡಲಿಕ್ಕೆ ಬರಿತಾ ಇದ್ದೀವಿ. ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಒಂದೇ ಎರಡೇ. ಇದೊಂದು ವಿಷ ಜಂತು ಇದ್ದ ಹಾಗೆ. ಕಾರ್ಡಿಯೋಪತಿ, ಹಾರ್ಟಿಗೆ ಸಂಬಂಧಪಟ್ಟಂಥ ಬ್ಲಾಕ್ಗಳು, ಆಂಜಿಯೋಗ್ರಾಫಿ ಮಾಡಿಸ್ಬೇಕಾಗತ್ತೆ, ಸ್ಟೆಂಟ್ಗಳನ್ನು ಹಾಕಿಸ್ಬೇಕಾಗತ್ತೆ, ಎಷ್ಟೊಂದು ತೊಂದರೆಗಳು. ಹಾಗೆಯೇ ಡಯಾಬಿಟಿಕ್ ರೆಟಿನೋಪತಿ, ಕಣ್ಣು ಮತ್ತು ಡಯಾಬಿಟೀಸ್ ಎಂದ ತಕ್ಷಣ ಎಷ್ಟೋ ಜನರಿಗೆ ಅದರ ಬಗ್ಗೆ ತಿಳುವಳಿಕೆಯೇ ಇಲ್ಲ. ಈಗ ಕಣ್ಣಿನಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಬಂದಿರ್ತಾರೆ ನಮ್ಮ ಹತ್ರ. ನಾವು ಹಾಗೆ ಒಂದು ಶುಗರ್ ಇದೆಯಾ, BP ಇದೆಯಾ, ಥೈರಾಯ್ಡ್ ಇದೆಯಾ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂದ ತಕ್ಷಣ ಅವರಿಗೆ ಸ್ವಲ್ಪ ಹಿಂದೇಟು ಹಾಕ್ತಾರೆ. ಯಾಕೆ? ನಾವು ಕಣ್ಣಿಗೆ ಬಂದಿದ್ದೀವಲ್ಲ, ಕನ್ನಡಕ ಮಾಡಿಕೊಡಿ ಸಾಕು ಅನ್ನುವಂಥ ಒಂದು ಉದಾಸೀನತೆ ನಮ್ಮಲ್ಲಿ ಕಾಣಿಸ್ತಾ ಇದೆ. ಅದು ತಪ್ಪು. ಡಯಾಬಿಟಿಸ್ ಮತ್ತು ದೃಷ್ಟಿ ಅಂತ ನಾವು ಹೇಳಿದಾಗ ಎಷ್ಟೋ ಜನ ದೃಷ್ಟಿಯ ಪರೀಕ್ಷೆಗೆ ಹಿಂದೆ ಮುಂದೆ ಮಾಡ್ತಾರೆ. ಅದು ಸಲ್ಲದು. ಯಾಕೆ ಹೇಳಿದರೆ ಬ್ಯಾಕ್ಗ್ರೌಂಡ್ ಡಯಾಬಿಟಿಕ್ ರೆಟಿನೋಪತಿ ಆಗಿರ್ಬೋದು, ಪ್ರೀ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಥವಾ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ. ಈಗ ಬ್ಯಾಕ್ಗ್ರೌಂಡ್ ಅಂದಾಗ ಚಿಕ್ಕದಾದಂತಹ ಒಂದು ಸೈನ್ಸ್ಗಳು, ಸಿಂಪ್ಟಮ್ಸ್ಗಳು ಕಾಣ್ತವೆ. ಸಣ್ಣ ಸಣ್ಣ ಮೈಕ್ರೋ ಎನ್ಯೂರಿಸಮ್ಸ್, ಡಾಟ್ ಆ್ಯಂಡ್ ಬ್ಲಾಟ್ ಹೆಮೊರೇಜಸ್ ಅಥವಾ ಮ್ಯಾಕ್ಯುಲೋಪತಿ ಇರ್ಬೋದು. ಸಣ್ಣ ಸಣ್ಣ ಚೇಂಜಸ್ಗಳಿರ್ತವೆ. ಆವಾಗ ಜಸ್ಟ್ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಿ ಅಥವಾ ಬೇರೆ ರೀತಿಯಿಂದ ನಾವು ಕೆಲವೊಂದು ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಕೊಟ್ಟು ಪೇಷಂಟನ್ನು ಕಳಿಸ್ತೀವಿ. ಅವರಿಗೆ ಸ್ಟ್ರಿಕ್ಟಾಗಿ ರೆಗ್ಯುಲರ್ ಚೆಕಪ್ ಮಾಡ್ಕೊಳ್ಳಿಕ್ಕೆ ಹೇಳ್ತೀವಿ.
ಇನ್ನು ಪ್ರೀ ಪ್ರಾಲಿಫರೇಟಿವ್ ಡಯಾಬಿಟಿಕ್ ಸ್ಟೇಜಲ್ಲಿ ಬಂದರೂ ಕೂಡ ಅಷ್ಟೊಂದು ನಮಗೆ ಭಯ ಇಲ್ಲ. ಅದನ್ನು ಕೂಡ ನಾವು ಸರಿಯಾದ ಮೆಡಿಸಿನ್ನಿಂದ ಕಣ್ಣಿನ ದೃಷ್ಟಿಯನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನಿಸ್ಬೋದು. ಇನ್ನು ಪ್ರಾಲಿಫರೇಟಿವ್ ಅಂತ ಹೇಳ್ತೀವಿ. ಪ್ರಾಲಿಫರೇಟಿವ್ ಅಂತ ಹೇಳಿದರೆ ಅಲ್ಲಿ ಸಣ್ಣ ಹೊಸ ರಕ್ತನಾಡುಗಳು, ನ್ಯೂ ವೆಸಲ್ಸ್ ರೆಟಿನಾದ ಮೇಲೆ ಉದ್ಭವ ಆಗಿರ್ತವೆ. ಅವು ಅಬ್ನಾರ್ಮಲ್ ಇರೋದ್ರಿಂದ ಅವುಗಳಿಂದ ಬ್ಲೀಡಿಂಗ್ ಆಗ್ತಿರುತ್ತೆ. ಬ್ಲೀಡಿಂಗ್ ಆದಾಗ ರೆಟಿನಾ ಬ್ಲಾಕ್ ಆಗಿ ಡ್ಯಾಮೇಜ್ ಆಗುತ್ತೆ, ದೃಷ್ಟಿ ಸಂಪೂರ್ಣವಾಗಿ ನಾಶ ಆಗುತ್ತೆ. ಎಕ್ಸುಡೇಟ್ಸ್ ಬರ್ಬೋದು, ಎಡಿಮಾ ಬರ್ಬೋದು, ವಿಟ್ರಿಯಸ್ಸಲ್ಲಿ ಹೆಮೊರೇಜ್ ಕಾಣ್ಕೊಂಡ್ಬಿಟ್ಟು ವಿಟ್ರಿಯಸ್ ಟ್ರಾಕ್ಷನ್ ಆಗುತ್ತೆ, ರೆಟಿನಲ್ನ ಅದು ಎಳೆದುಕೊಳ್ಳುತ್ತೆ ಮುಂದಿನ ಭಾಗಕ್ಕೆ. ಹಾಗಾಗಿ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಅವಘಡ ಆಗಬಹುದು. ಸಂಪೂರ್ಣವಾಗಿ ದೃಷ್ಟಿಯನ್ನು ಒಬ್ಬ ವ್ಯಕ್ತಿ ಡಯಾಬಿಟಿಸಿಂದಾಗಿ, ಅನ್ಕಂಟ್ರೋಲ್ ಡಯಾಬಿಟಿಸಿಂದಾಗಿ ಕಳ್ಕೋಬಹುದು. ಅದಕ್ಕೋಸ್ಕರ ಮುಂಜಾಗ್ರತೆ ಬಹಳ ಮುಖ್ಯ. ನಾನು ಕೆಲವೊಂದು ವಿಷಯಗಳನ್ನು ಉದಾಹರಣೆಗಳ ಮುಖಾಂತರ ನನಗೆ ಬಂದಂಥ ಪೇಷಂಟ್ಗಳ ಮುಖಾಂತರ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಅವರು ಚನ್ನಪ್ಪ ಅಂತ 70 ವರ್ಷ, 20 ವರ್ಷದಿಂದ ಅವರಿಗೆ ಡಯಾಬಿಟಿಸ್ ಇತ್ತು. ಸರಿಯಾಗಿ ತೋರಿಸ್ಕೊಳ್ತಾ ಇರಲಿಲ್ಲ. ಬ್ಲಡ್ ಶುಗರಿಗೆ ಮಾತ್ರೆನ ತಗೋತಾ ಇದ್ರು ಅಷ್ಟೇ. ಕಣ್ಣಿಗೆ ಅವರು ಬರಲೇ ಇಲ್ಲ. ಒಂದು ದಿನ ನನಗೆ ಸಡನ್ನಾಗಿ ಬಂದು ಹೇಳ್ತಾರೆ, ಮೇಡಮ್ ನನ್ನ ಕಣ್ಣಲ್ಲಿ ದೃಷ್ಟಿ ಕಡಿಮೆ ಆಗಿದೆ ಬಲಗಣ್ಣಿಗೆ. ಯಾಕೆ ಅಂದರೆ ಅಲ್ಲಿ ಏನೋ ಒಂದು ಮಂಜು ಕವಿದ ಹಾಗಿದೆ, ಇಲ್ಲ ನೀರಿಗೆ ಮಣ್ಣನ್ನು ಹಾಕಿದಾಗ ಕದಡಿದಾಗ ಹೇಗಾಗುತ್ತೆ ಹಾಗಾಗ್ತಾ ಇದೆ ಅಂತ ಹೇಳಿ ನನಗೆ ವಾರ್ನಿಂಗ್, ಎಚ್ಚರಿಕೆ ಗಂಟೆ ಬಾರಿಸ್ದಂಗಾಯಿತು. ನಾನು ನೋಡ್ತೇನೆ ಅವರಿಗೆ ವಿಟ್ರಿಯಸ್ ಹೆಮೊರೇಜ್ ಆಗಿತ್ತು. ಡಯಾಬಿಟಿಸಿಂದಾಗಿ ವಿಟ್ರಿಯಸ್ ಅನ್ನುವಂಥ ಕಣ್ಣಿನ ಒಂದು ಪಾದರಸದಂಥ ಔಷಧದಲ್ಲಿ ರಕ್ತನಾಳ ಒಡ್ಕೊಂಡು ಬ್ಲೀಡಿಂಗ್ ಆಗಿ ಅವರ ದೃಷ್ಟಿ ಸಂಪೂರ್ಣವಾಗಿ ಕಡಿಮೆ ಆಗಿತ್ತು. ಹಾಗೆಯೇ ಅವರಿಗೆ ಮುಂದೆ ಅಡ್ವೈಸ್ ಮಾಡಿ ಹೈಯರ್ ಸೆಂಟ್ರಿಗೆ ಕಳಿಸಿದಾಗ ವಿಟ್ರೆಕ್ಟಮಿಯನ್ನು ಅವರು ಮಾಡಿಸ್ಕೋಬೇಕಾಯಿತು. ಡಯಾಬಿಟಿಕ್ ರೆಟಿನೋಪತಿಯನ್ನು ಲೇಸರ್ ಮುಖಾಂತರ ಚಿಕಿತ್ಸೆ ಮಾಡಿಸ್ಕೊಂಡ್ರು. ಆದರೂ ಕೂಡ ಅವರಿಗೆ ದೃಷ್ಟಿ ಮರುಕಳಿಸಲಿಲ್ಲ. ಅದೊಂದು ವಿಷಾದನೀಯ. ಅದನ್ನು ಅವರು ಮೊದಲೇ ತೋರಿಸಿದ್ರು ಅಂದರೆ ಇಂಥ ಒಂದು ಅವಘಡ ಆಗ್ತಿರ್ತಿತ್ತೋ ಇಲ್ಲವೋ. ಇನ್ನು ರಾಜಪ್ಪ 50 ವರ್ಷದವರು, ಅವರು ಪ್ರತಿ ಸಾರಿ ಹೇಳ್ತಾರೆ ನನಗೆ 6 ತಿಂಗಳಿಗೊಮ್ಮೆ ಗ್ಲಾಸನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಬರ್ತಾ ಇದೆ. ಯಾಕೆ ಅಂದರೆ ನನಗೆ ದೃಷ್ಟಿ ಮಂಜಾಗ್ಬಿಡುತ್ತೆ. ಹಾಗೆ 3ನೇ ಸಾರಿ ಅವ್ರು ಬಂದಾಗ ನಮಗೆ ಎಚ್ಚರಿಕೆ ಅನ್ನಿಸ್ತು. ಅವರನ್ನು ಪರೀಕ್ಷೆ ಮಾಡಿದಾಗ ಅವರಿಗೆ RBS 350 ಆಗಿತ್ತು. ಶುಗರ್ನಿಂದಾಗಿ ಗ್ಲಾಸಲ್ಲಿಯ ಬದಲಾವಣೆ ಬೇಗ ಆಗ್ತಾ ಇತ್ತು. ಇನ್ನು 18 ವರ್ಷದ ರಾಜೇಶ್ ಬರ್ತಾ ಇದ್ದ, ಅವನಿಗೆ ವರ್ಷದಲ್ಲಿ 4 ಸರಿ ಹಾರ್ಡಿಯೋಲಮ್ ಎಕ್ಸ್ಟರ್ನಮ್ ಅಂದರೆ ಕಣ್ಣು ಜುಟ್ಲು ಆಗಿತ್ತು. ಯಾಕೆ? ಪ್ರತಿ ಸಾರಿ ಅವನು ಮಾತ್ರೆಯನ್ನು ಔಷಧವನ್ನು ತೆಗೆದುಕೊಳ್ತಾ ಇದ್ದ, ಅದು ಕಡಿಮೆ ಆಗ್ತಾ ಇತ್ತು. 5ನೇ ಸಾರಿ ನನ್ನ ಹತ್ರ ಬಂದಾಗ ನನಗೆ ಯಾವುದೋ ಒಂದು ಅನುಮಾನದ ಸಂಗತಿ. ಅವನಿಗೆ ಬ್ಲಡ್ ಶುಗರನ್ನು ಮಾಡಿಸಿದರೆ HbA1c 7% ಇತ್ತು. ಅವನು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದ. ಅವಳು ಸೋನಿಯಾ 30 ವರ್ಷದವಳು. ದುಬೈಗೆ ಹೋಗಬೇಕು ಮೇಡಮ್, ನಾನು ಹಸ್ಬೆಂಡ್ ಜೊತೆಗೆ ನಾಳೆ ಬಿಟ್ಟು ನಾಡ್ದನ್ನೇ ನನಗೆ ಫ್ಲೈಟ್ ಇದೆ, ದಯವಿಟ್ಟು ನನಗೆ ಒಂದು ಕನ್ನಡಕ ಕೊಡಿ. ಆಮೇಲೆ ಹಾಗೆ ನಾನು ಹಿಸ್ಟ್ರಿ ಕೇಳ್ತಾ ಹೋದಾಗ ಹೇಳ್ತಾಳೆ, ನನಗೆಲ್ಲೋ ಒಂದು ಬ್ಲ್ಯಾಕ್ ಚುಕ್ಕೆ ಕಾಣಿಸ್ತಾ ಇದೆ, ಅದನ್ನು ಸ್ವಲ್ಪ ನೋಡಿಬಿಡಿ. ನನಗೆ ಮತ್ತೆ ಎಚ್ಚರಿಕೆ ಅನ್ನಿಸ್ತು. ಅವರನ್ನು ಡಿಟೇಲ್ ಆಗಿ ಪರೀಕ್ಷೆ ಮಾಡಿದಾಗ ಸಿ ವಾಸ್ ಬಾರ್ಡರ್ ಲೈನ್ ಡಯಾಬಿಟಿಕ್ ಆಗಿದ್ಲು, ಹೈಪರ್ಟೆನ್ಸಿವ್ ಆಗಿದ್ಲು. ಅವಳಿಗೆ RBS 400ಕ್ಕೆ ಮಿಟ್ಟಿತ್ತು. ಹಾಗಾಗಿ ಅವಳ ಡಿಟೇಲ್ ಪರೀಕ್ಷೆಗಳನ್ನು ಮಾಡಿಸಿದಾಗ ಸೆಂಟ್ರಲ್ ಸೀರಸ್ ರೆಟಿನೋಪತಿ ಅಂದರೆ ಮ್ಯಾಕ್ಯುಲಾದಲ್ಲಿಯ ಬಾವಿನಿಂದಾಗಿ ಅವಳಿಗೆ ಈ ರೀತಿಯ ತೊಂದರೆ ಕಾಣಿಸ್ತಾ ಇತ್ತು. ಇನ್ನು ತೀರ್ಥಪ್ಪ ಅನ್ನೋರು ಬಂದಿದ್ದರು. ಅವರು ಒಂದು 3 ತಿಂಗಳ, ನಾನು ಮಗಳ ಮನೆಗೆ US ಹೋಗ್ತಾ ಇದ್ದೀನಿ, ಬ್ಲಡ್ ಶುಗರ್ ಮಾಡಿಸ್ಕೊಂಡು ಹೋಗಿ ಆಯಿತು. ಬಂದ ಮೇಲೆ ಅವರಿಗೆ ತುಂಬ ಉತ್ಸುಕರಾಗಿದ್ದರು. ಅಲ್ಲಿಯ ಟೂರಿನ ವಿಷಯಗಳನ್ನು ನನ್ನ ಹತ್ರ ಹಂಚಿಕೊಳ್ಳಿಕ್ಕೆ, ಫ್ಯಾಮಿಲಿ ಫ್ರೆಂಡ್ ಆಗಿರೋದ್ರಿಂದ. ಹಾಗೆ ಬಂದು ಹೋಗುವಾಗ ಅವ್ರು ಹೇಳ್ತಾರೆ, ನನ್ನ ಮುಖದಲ್ಲಿ ಯಾಕೋ ಉರಿತಾ ಇದೆ, ಅರ್ಧ ಭಾಗದಲ್ಲಿ ಗುಳ್ಳೆಗಳಾಗಿದೆ ಮೇಡಮ್ ಅಂತ. ನನಗೆ ಮತ್ತೆ ಎಚ್ಚರಿಕೆ ಅನ್ನಿಸ್ತು. ಅವರನ್ನು ನೋಡ್ತೇನೆ, ಅದು ಹರ್ಪಿಸ್ ಜೋಸ್ಟರ್ ಆಫ್ಥಾಲ್ಮಿಕಸ್ ಆಗಿತ್ತು. ಅಂದರೆ ಹರ್ಪಿಸ್ ಹುಣ್ಣಿನಿಂದಾಗಿ ಬಂದಂತಹ ಒಂದು ಕಾಯಿಲೆ. ಅವರಿಗೆ ಬ್ಲಡ್ ಶುಗರನ್ನು ಮಾಡಿಸಿದಾಗ ಗೊತ್ತಾಯಿತು ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲೈಟಸ್ ಅವ್ರಿಗೆ 400ಗೆ ಮುಟ್ಟಿತ್ತು. ಆಹಾರದ ಒಂದು ಡಯಟಿನ ವ್ಯತ್ಯಾಸದಿಂದಾಗಿ ಬ್ಲಡ್ ಶುಗರ್ ಜಾಸ್ತಿ ಆಗಿತ್ತು. ಇನ್ನು ಸರೋಜಮ್ಮ ಹೇಳ್ತಾಳೆ, ನಾನು ಬಸ್ ಹತ್ತಾ ಇದ್ದೆ ಮೇಡಮ್, ಹತ್ತುವಾಗಲೇ ಸಡನ್ನಾಗಿ ನನಗೆ ಕಣ್ಣಿನಲ್ಲಿ ಒಂದು ಕರ್ಟನ್ ಬಂದಂಗಾಯಿತು, ಕತ್ತಲು ಹೋದಂಗಾಯಿತು ಎಡಗಣ್ಣಿಗೆ ಅಂತ. ನಾವು ಎಲ್ಲ ರೀತಿಯಿಂದ ಪರೀಕ್ಷೆ ಮಾಡಿಸಿದಾಗ ಗೊತ್ತಾಗಿದೆ ಅವಳಿಗೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಬಿಕಾಸ್ ಆಫ್ ಡಯಾಬಿಟಿಕ್ ರೆಟಿನೋಪತಿ, ಅನ್ಟ್ರೀಟೆಡ್ ಡಯಾಬಿಟಿಕ್ ರೆಟಿನೋಪತಿ. ಒಂದು 6 ತಿಂಗಳಲ್ಲಿ ಅನ್ಕಂಟ್ರೋಲ್ ಡಯಾಬಿಟಿಕ್ ರೆಟಿನೋಪತಿ ಮತ್ತು ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿತ್ತು. ಅವಳು ತುಂಬ ಒಬೇಸ್ ಲೇಡಿ, ನೆಗ್ಲಿಜೆಂಟ್ ಆಗಿದ್ಲು. ಅದರಿಂದ ಅವಳು ಸಂಪೂರ್ಣವಾಗಿ
ಸರಿಪಡಿಸದ ಕಾಯಿಲೆಗೆ, ಕಣ್ಣಿನ ದೃಷ್ಟಿಯ ತೊಂದರೆಗೆ ಒಳಪಟ್ಟಿದ್ಲು. ಹೀಗೆ ಎಷ್ಟೊಂದು ಕಣ್ಣಿನ ತೊಂದರೆಗಳಿದ್ದಾವೆ. ಈಗ ಡಯಾಬಿಟೀಸ್ ಅಂದ ತಕ್ಷಣ ಅದಕ್ಕೆ ನಾನು ಹೇಳಿದ್ದೆ ಉದಾಸೀನ ಮಾಡಬೇಡಿ ಅಂತ. ಅದು ಸೈನ್ಸ್ ತುಂಬ ಮುಂದೆ ಬಂದಿದೆ, ಹೌದು. ರೋಬೋಟಿಕ್ ಸರ್ಜರಿ ನಡೀತಾ ಇದೆ, ಫೆಕೋಮೆಲ್ಸಿಫಿಕೇಶನ್ ನಡೀತಾ ಇದೆ. ಒಂದು ಕಡೆ ಕೂತು ಸರ್ಜನ್ನು ಬೇರೆ ಕಡೆ ಆಪರೇಷನ್ಗಳನ್ನು ಮಾಡಲಿಕ್ಕೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಸರಿಯೇ, ಆದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಇಂಥ ಕಾಂಪ್ಲಿಕೇಶನ್ಗಳನ್ನು ಮಾಡಿಕೊಂಡು ಅವುಗಳಿಗೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವ ಬದಲು ನಮ್ಮ ಕೈಯಲ್ಲಿ ಏನಿದೆ, ಸ್ವಪ್ರಯತ್ನದಿಂದ ನಾವು ಆದಷ್ಟು ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ಳೋಣ, ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋಣ, ಡಯಾಬಿಟಿಕ್ ರೆಟಿನೋಪತಿಯ ಬಗ್ಗೆ ತಿಳುವಳಿಕೆ ಮೂಡಿಸ್ಕೊಳ್ಳೋಣ. ಎಷ್ಟೊಂದು ಸರಿ ಎಷ್ಟೋ ಜನರಿಗೆ ಗ್ರ್ಯಾಜುವಲ್ ಲಾಸ್ ಆಫ್ ವಿಷನ್ ಆಗ್ತಿರುತ್ತೆ, ಅಂದರೆ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ, ಪೊರೆ ಬಂದಿರುತ್ತೆ, ಅಥವಾ ಯುವಿಐಟಿಸ್ ಆಗಿ ಪೇನ್ಫುಲ್ ಐ, ಕಣ್ಣಿನಲ್ಲಿಯ ನೋವು ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಗ್ಲಾಕೋಮಾ ಶುರು ಆಗಿರುತ್ತೆ, ಡ್ಯಾಕ್ರಿಯೋ ಅಡಿನೈಟಿಸ್ ಇರ್ಬೋದು, ರಿಪೀಟೆಡ್ ಆಗಿ ಗ್ಲಾಸ್ ಚೇಂಜಸ್ ಇರುತ್ತೆ. ಹೀಗೆ ಇವೆಲ್ಲ ವಾರ್ನಿಂಗ್ ಸೈನ್ಗಳು. ಇನ್ನು ಕೆಲವೊಬ್ಬರಿಗೆ ದೃಷ್ಟಿ ನಿಧಾನವಾಗಿ ಕಡಿಮೆ ಆಗ್ತಿರುತ್ತೆ, ಕಪ್ಪು ಚುಕ್ಕೆಗಳು ಕಣ್ಣಲ್ಲಿ ಅಡ್ಡಾಡ್ದಂಗೆ ಆಗ್ತಿರುತ್ತೆ, ಇಲ್ಲ ಮಿಂಚು ಹೊಡೆದ ಹಾಗೆ ಅನಿಸ್ತಾ ಇರುತ್ತೆ. ಇನ್ನು ಕಲರ್ಡ್ ವಿಷನ್ ಪ್ರಾಬ್ಲಮ್ ಆಗಿರುತ್ತೆ, ನೈಟಲ್ಲಿ ಜರ್ನಿ ಮಾಡಲಿಕ್ಕೆ, ಡ್ರೈವ್ ಮಾಡಲಿಕ್ಕೆ ಅವರಿಗೆ ಪ್ರಾಬ್ಲಮ್ ಆಗ್ತಿರುತ್ತೆ, ಗ್ಲಾರಿಂಗ್ ಆಗ್ತಿರುತ್ತೆ. ಇಂಥ ಯಾವುದೇ ಒಂದು ಸೈನ್ಗಳು ಅಂದರೆ ಸಿಂಪ್ಟಮ್ಗಳಾಗಲಿ ನಿಮ್ಮಲ್ಲಿ ಕಂಡಾಗ ತಕ್ಷಣ ಡಾಕ್ಟರನ್ನ ಕಾಣಬೇಕು. ಅವರಲ್ಲಿಯ ಸೂಕ್ತವಾದಂತಹ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳಿ. ಮತ್ತು ಎಷ್ಟೋ ಸಾರಿ ಅವ್ರು ಹೇಳ್ತಾರೆ, ನಿಮಗೆ ಈ ಒಂದು FFA ಮಾಡಿ ಫಂಡಸ್ ಫ್ಲೋರಸಿನ್ ಆಂಜಿಯೋಗ್ರಫಿ ಮಾಡಬೇಕಾಗುತ್ತೆ, ಅಥವಾ ಇಂಜೆಕ್ಷನನ್ನು ಕೊಡಬೇಕಾಗ್ಬೋದು, ಲೇಸರ್ ಮಾಡಬೇಕಾಗ್ಬೋದು ಅಂತ. ತಕ್ಷಣ ನೀವು ಪ್ರಾಂಪ್ಟ್ ಆಗಿ ಅದಕ್ಕೆ ನೀವು ಮನಸ್ಸನ್ನು ಮಾಡಬೇಕಾಗತ್ತೆ. ಇಲ್ಲ ಹೇಳಿದರೆ 1-2 ಫೇಲ್ಯೂರ್ ಕೇಸ್ಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು 90% ಇಂಪ್ರೂವ್ ಆದವರನ್ನು ನಾವು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಒಂದೇ ಒಂದು ಪ್ರಶ್ನೆ, ಡಾಕ್ಟ್ರೇ ನಮಗೆ ಇದು ಗ್ಯಾರಂಟಿ ಕೊಡ್ತೀರಾ? ಇಷ್ಟೊಂದು ಹಣ ಕೊಡ್ತೀನಲ್ಲ, ಅದು ಗ್ಯಾರಂಟಿ ಕೊಡ್ತೀರಾ? ಯಾವ ಡಾಕ್ಟರ್ ತಾನೇ ಗ್ಯಾರಂಟಿ ಕೊಡಲಿಕ್ಕಾಗುತ್ತೆ? 1-2 ಫೇಲ್ ಆಗಿರ್ಬೋದು, ಆ ಫೇಲ್ಯೂರ್ಗೆ ಬಹಳಷ್ಟು ಕಾರಣಗಳು ಇರಬಹುದು. ಹಾಗಾಗಿ ನಾವು ನೋಡಬೇಕಾಗಿದ್ದು ಪಾಸಿಟಿವ್ ಥಿಂಕಿಂಗ್, ಅಂದರೆ ಸಕ್ಸಸ್ಫುಲ್ ರೇಟ್ಗಳನ್ನು ನಾವು ನೋಡಬೇಕಾಗುತ್ತೆ. ಈಗ ಎಷ್ಟು VEGFs ಬಂದಿದೆ, ಅಂದರೆ ಆ್ಯಂಟಿ ವ್ಯಾಸ್ಕ್ಯುಲಾರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್, ಕಣ್ಣಿಗೆ ಮಾಡುವಂಥ ಇಂಜೆಕ್ಷನ್. ಅದು ಸುಮಾರು 10-20 ಹೀಗೆ 1000 ಗಂಟಲೆ ದುಡ್ಡು ಖರ್ಚು ಮಾಡಬೇಕಾ, 1 ಮಾಡಿಸ್ಬೇಕಾ, 2 ಇಂಜೆಕ್ಷನ್ ಮಾಡಿಸ್ಬೇಕಾ, ಅದನ್ನು ಡಾಕ್ಟರ್ ನಿರ್ಧರಿಸ್ತಾರೆ. ಮತ್ತು ಫೋಕಲ್ ಲೇಸರ್ ಥೆರಪಿ ಆರ್ ಪ್ಯಾನ್ ರೆಟಿನಲ್ ಫೋಟೋಕೊಯಾಗುಲೇಷನ್, ಲೇಸರ್ ಟ್ರೀಟ್ಮೆಂಟನ್ನು ಕಣ್ಣಿನ ರೆಟಿನೋಪತಿಗೆ ಮಾಡಬೇಕಾಗುತ್ತೆ. ಅದನ್ನು ಕೂಡ 1 ಸರಿ, 2 ಸರಿ, 3 ಸರಿ ಹೀಗೆ ಕ್ರಮೇಣ ಅದನ್ನು ಬದಲಾಯಿಸಬೇಕಾಗುತ್ತೆ, ಮಾಡಬೇಕಾಗುತ್ತೆ. ಅವುಗಳಿಗೆ ಸಮಾಧಾನದಿಂದ, ಸಹನೆಯಿಂದ ನೀವು ಪ್ರಾಂಪ್ಟ್ ಆಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕಾಗುತ್ತೆ. ನೆಗೆಟಿವ್ ಥಾಟ್ಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟು ಕೂಡ ಬರಲ್ಲ. ಯಾಕಂದರೆ ನಾನು ಹೇಳಿದ್ದು ಸಕ್ಸಸ್ ರೇಟ್ ಕಡೆ ನಾವು ನಿಗಾ ಕೊಡಬೇಕು ಹೊರತು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ಅದಕ್ಕೋಸ್ಕರ ಮುಂಜಾಗ್ರತೆ ಏನು ಮಾಡಬೇಕು, ಬ್ಲಡ್ ಶುಗರನ್ನು ಸರಿಯಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕು. ಎರಡನೇದು ವಾರ್ಷಿಕ ಡೈಲೇಟೆಡ್ ಐ ಚೆಕಪ್ ಅಂತ ಹೇಳ್ತೀವಿ. ಫಂಡಸ್ಕೋಪಿ ಅಂದರೆ 1 ವರ್ಷಕ್ಕೊಮ್ಮೆನಾರು ಮಿನಿಮಮ್ ಆಗಿ ಕಣ್ಣಿನ ಪಾಪೆಯನ್ನು ಅಗಲಿಸುವ ಒಂದು ಪರೀಕ್ಷೆ ಡೈಲೇಟೆಡ್ ಮಾಡಿ ಒಳಪಡಬೇಕು. ABC ಕಂಟ್ರೋಲ್ಸ್ ಅಂತ ಹೇಳ್ತೀವಿ. HbA1c ಬ್ಲಡ್ ಶುಗರ್ ಕಂಟ್ರೋಲ್, ಬ್ಲಡ್ ಪ್ರೆಷರ್ ಕಂಟ್ರೋಲ್, C ಅಂದರೆ ಕೊಲೆಸ್ಟ್ರಾಲ್ ಕಂಟ್ರೋಲ್. ಇವುಗಳನ್ನು ಮಾಡಿಸ್ಕೊಳ್ಳುವಂಥ ತುಂಬ ಒಂದು ಮುಖ್ಯವಾದಂಥ ಅವಶ್ಯಕತೆ ಇದೆ. ಮತ್ತು ಏನಾದರೂ ನಿಮ್ಮಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ, ಸ್ಮೋಕಿಂಗ್ ಇದ್ದರೆ, ಅದು ಕೂಡ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡುವಲ್ಲಿ ಸಹಕಾರಿಯಾಗುತ್ತೆ. ಇಲ್ಲ ಆಲ್ಕೋಹಾಲಿಸಮ್ ಇತ್ತು ಅಂದರೆ ಅದನ್ನು ಕೂಡ ತಡೆಗಟ್ಟಬೇಕಾಗುತ್ತೆ. ಶ್ರದ್ಧೆಯಿಂದ ಜೀವನ ಶೈಲಿಯನ್ನು ಸುಂದರವಾಗಿ ನಾವು ಅಳವಡಿಸ್ಕೊಳ್ಬೇಕು. ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡುವುದರಿಂದ, ವಾಕಿಂಗ್ ಮಾಡುವುದರಿಂದ ಎಷ್ಟೋ ಸಾರಿ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಆ ಕಂಟ್ರೋಲ್ ಡಯಾಬಿಟಿಸಿಂದಾಗಿ ನಾವು ಕಾಂಪ್ಲಿಕೇಶನ್ಗಳನ್ನು ಕೂಡ ತಡೆಗಟ್ಟಬಹುದು. ಡಾಕ್ಟರ್ಸ್ ಯಾವುದೇ ರೀತಿಯಿಂದ ಅಡ್ವೈಸ್ ಮಾಡಿದಾಗ ಅದನ್ನು ನಾವು ಸರಿಯಾದ ರೀತಿಯಿಂದ ಪಾಲಿಸಬೇಕಾಗುತ್ತೆ. ರೆಗ್ಯುಲರ್ ಬ್ಲಡ್ ಚೆಕಪ್ಪು, ರೆಗ್ಯುಲರ್ ವಿಷನ್ ಚೆಕಪ್ಪು, ರೆಗ್ಯುಲರ್ ಆಗಿ ಯಾವ ರೀತಿಯಿಂದ ಟ್ರೀಟ್ಮೆಂಟನ್ನು ಹೇಳಿದ್ದಾರೆ ಅದನ್ನು ಪರಿಪಾಲಿಸುವುದರ ಮುಖಾಂತರ ನಮ್ಮ ದೃಷ್ಟಿಗೆ ಆಗಬಹುದಾದಂಥ ಅಪಾಯಗಳಿಂದ ನಾವು ದೂರ ಸರಿಬಹುದು. ಹಾಗಾಗಿ ಇಲ್ಲಿ ಇವತ್ತಿನ ಮುಖ್ಯವಾದಂಥ ವಿಷಯ ಅಂದರೆ ದೃಷ್ಟಿ ಮತ್ತು ಡಯಾಬಿಟಿಸ್ ಅನ್ನುವಂಥರ ಬಗ್ಗೆ ನಿಮಗೆ ತಿಳುವಳಿಕೆ ಬಂದಿದೆ ಅನಿಸುತ್ತೆ. ಡಯಾಬಿಟಿಸ್ ಬರೀ ರಕ್ತಕ್ಕೆ ಬರುವಂಥ ಕಾಯಿಲೆ ಅಲ್ಲ, ಸೂಕ್ಷ್ಮ ನಾಳಗಳಿಗೆ ಬರುವಂಥದ್ದು, ದೃಷ್ಟಿಯನ್ನು ಡ್ಯಾಮೇಜ್ ಮಾಡುತ್ತೆ. ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಳ್ಳುವಂಥ ಒಂದು ಕೆಟ್ಟ ಒಂದು ಪರಿಸ್ಥಿತಿಗೆ ನಾವು ಹೋಗಬಾರ್ದು. ಮುಂಜಾಗ್ರತೆ ವಹಿಸೋದು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಇದುವರೆಗೂ ದೃಷ್ಟಿ ಮತ್ತು ಡಯಾಬಿಟಿಸ್ ಈ ಕುರಿತು ಶಿವಮೊಗ್ಗದ ಕಣ್ಣಿನ ತಜ್ಞರಾದ ಡಾಕ್ಟರ್ ಭಾರತಿ ಚಂದ್ರಕಾಂತ್ ಇವರಿಂದ ಮಾಹಿತಿ ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ, ಎಲ್ರೂ ಬಗ್ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ, ಬೇಗ ಮಲಗಿ ಬೇಗ
ಎದ್ದು ಕುಂತ್ಕೊಳ್ಳಿ. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್. ಸಹಕಾರ ಲಿಡಿಯಾ SG. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು